ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು CBSE 10ನೇ ತರಗತಿಯ 2025ರ ಪ್ರಶ್ನೆ ಪತ್ರಿಕೆಯ ವ್ಯಾಕರಣಾಂಶಗಳನ್ನು ನೋಡೋಣ. ಮೊದಲನೇದಾಗಿ ಸಂಧಿ ಮತ್ತು ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸನ್ಮಾನ, ಸತ್ ಪ್ಲಸ್ ಮಾನ, ಸನ್ಮಾನ ಆಯಿತು. ಇಲ್ಲಿ ಪೂರ್ವ ಪದದ ಆದಿಯಲ್ಲಿರುವಂಥ ತಕಾರಕ್ಕೆ ಅನುನಾಸಿಕ ಪದ ನಕಾರವು ಆದೇಶ ಆಗಿ ಬಂದು ಅದು ಸನ್ಮಾನ ಅಂತಾಗಿದೆ. ಹಾಗಾಗಿ ಇದು ಅನುನಾಸಿಕ ಸಂಧಿ. ಎರಡನೇದು ಬಲ್ಲೆನೆಂದು ಕೊಟ್ಟಿದ್ದಾರೆ. ಬಲ್ಲೆನು ಪ್ಲಸ್ ಎಂದು, ಇಲ್ಲಿ ಪೂರ್ವ ಪದದಲ್ಲಿರುವಂಥ ಉಕಾರ ಲೋಪ ಆಗಿ ಬಲ್ಲೆನೆಂದು ಅಂತ ಆಗಿದೆ. ಹಾಗಾಗಿ ಇದು ಲೋಪ ಸಂಧಿ. ಮೂರನೇದು ಸುರಾಸುರ ಕೊಟ್ಟಿದ್ದಾರೆ. ಸುರ ಪ್ಲಸ್ ಅಸುರ, ಇಲ್ಲಿ ಎರಡು ಸವರ್ಣಗಳು ಬಂದಿದೆ, ಅ ಮತ್ತು ಅ, ಅದು ದೀರ್ಘವಾಗಿ ಆಕಾರ ಆಗಿದೆ, ಸುರಾಸುರ ಅಂತಾಗಿದೆ. ಹಾಗಾಗಿ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಅದೇ ಜಾತಿಯ ದೀರ್ಘ ಸ್ವರ ಆದೇಶ ಆಗಿ ಬಂದಿರೋದ್ರಿಂದ ಇದು ಸವರ್ಣ ದೀರ್ಘ ಸಂಧಿ ಆಗಿರುತ್ತೆ. ಮುಂದೆ ವೇದಿಯಲ್ಲಿ ಅಂತ ಕೊಟ್ಟಿದ್ದಾರೆ. ವೇದಿ ಪ್ಲಸ್ ಅಲ್ಲಿ ವೇದಿಯಲ್ಲಿ, ಇಲ್ಲಿ ಯಕಾರ ಆಗಮ ಆಗಿದೆ. ಹಾಗಾಗಿ ಇದು ಆಗಮ ಸಂಧಿ. ಹಾಗಾಗಿ ಇಲ್ಲಿ ನಮಗೆ ಆಪ್ಷನ್ ಎ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದೆ ಬೇಸಗೆ, ಕಜ್ಜ ಈ ಪದಗಳ ತತ್ಸಮ ರೂಪ ಯಾವುದು ಅಂತ ಕೇಳಿದರೆ, ತತ್ಸಮ ಅಂತ ಹೇಳಿದರೆ ಅದಕ್ಕೆ ಸಮನಾದಂಥ ಸಂಸ್ಕೃತ ಪದಗಳನ್ನು ಕೊಡ್ಬೇಕು ನಾವು. ಬೇಸಗೆ ಅಂದರೆ ವೈಶಾಖ, ಕಜ್ಜ ಅಂದರೆ ಕಾರ್ಯ ಸಂಸ್ಕೃತದಲ್ಲಿ. ಹಾಗಾಗಿ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಮುಂದೆ ಕೆಳಗಿನ ಪದಗಳಲ್ಲಿ ಸರಿಯಾದ ಸಮಾಸ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಇದು ಮಲ್ವಾತು ಅಂತ ಅಲ್ಲ, ಇದು ಮೆಲ್ವಾತು ಆಗಬೇಕು. ಮೆಲ್ಲಿತು ಮಾತು ಮೆಲ್ವಾತು, ಇಲ್ಲಿ ವಿಶೇಷಣ ವಿಶೇಷ ಸಂಬಂಧ ಇದೆ. ಇದು ವಿಶೇಷಣ, ಮಾತು ಅನ್ನೋದು ವಿಶೇಷ್ಯ. ಹಾಗಾಗಿ ಇದು ಕರ್ಮಧಾರೆಯ ಸಮಾಸ ಆಗತ್ತೆ. ಆಮೇಲೆ ಮುಂದಲೆ, ತಲೆಯ ಮುಂದು, ಅಲ್ಲಿ ಅಂಶ ಅಂಶಿ ಸಂಬಂಧ ಇದೆ. ತಲೆ ಅನ್ನುವುದು ಒಂದು ಪೂರ್ಣ ಭಾಗ, ಮುಂದು ಅದರ ಒಂದು ಭಾಗ ಆಗಿದೆ. ಹಾಗಾಗಿ ಇದು ಅಂಶಿ ಸಮಾಸ. ಮುಂದಲೆ ಅನ್ನೋದು ಅಂಶಿ ಸಮಾಸ ಆಗಿದೆ. ಆಮೇಲೆ ಮೂಗಾವುದ, ಮೂರು ಪ್ಲಸ್ ಗಾವುದ, ಮೂಗಾವುದ, ಮೊದಲಲ್ಲಿ ಪೂರ್ವ ಪದದಲ್ಲಿ ಸಂಖ್ಯೆ ಬಂದಿರೋದ್ರಿಂದ ಇದು ದ್ವಿಗು ಸಮಾಸ ಆಗತ್ತೆ. ಮುಂದೆ ಕೈಯನ್ನು ಆನು, ಕೈಯಾನು, ಇಲ್ಲಿ ಕೈಯನ್ನು ದ್ವಿತೀಯ ವಿಭಕ್ತಿ ಇದೆ. ಆನು ಅಂದರೆ ಚಾಚು ಅನ್ನೋ ಅರ್ಥ, ಅಂದರೆ ಇದು ಕ್ರಿಯಾಪದ. ಹಾಗಾಗಿ ಕೈಯಾನು ಅನ್ನೋದು ಕ್ರಿಯಾ ಸಮಾಸ ಆಗತ್ತೆ. ಹಾಗಾಗಿ ಇಲ್ಲಿ ಎರಡನೇ ಆಪ್ಷನ್ನು ಮತ್ತು ಮೂರನೇ ಆಪ್ಷನ್ ಮಾತ್ರ ಸರಿ ಇದೆ. ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಆಮೇಲೆ ಹಕ್ಕಿಗಳು ಪಟಪಟನೆ ರೆಕ್ಕೆ ಬೆಳೆಯುತ್ತಾ ಸಾಲು ಸಾಲಾಗಿ ಹಾರಬಲ್ಲವು, ಇಲ್ಲಿ ದ್ವಿರುಕ್ತಿ ಪದ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸಾಲು ಸಾಲಾಗಿ ಅನ್ನೋದು ದ್ವಿರುಕ್ತಿ ಪದ ಆಗಿದೆ. ನಿಮಗೆ ಪಟಪಟನೆ ಅಂತ ಅನ್ನಿಸ್ಬೋದು, ಆದರೆ ಅದು ಅನುಕರಣಾವ್ಯಯ. ಇಲ್ಲಿ ಸಾಲು ಸಾಲಾಗಿ ಅನ್ನೋದು ದ್ವಿರುಕ್ತಿ ಪದ. ಹೀಗೆ ಕಸವರ ಪದದ ಅರ್ಥ ಬಂಗಾರ ಅಂತ. ಆಮೇಲೆ ನಾನು, ನಾವು ಇವು ಯಾವ ಪುರುಷಾರ್ಥಕ ಸರ್ವನಾಮಗಳು ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ನಾನು ಅನ್ನೋದು ಉತ್ತಮ ಪುರುಷ. ಹಾಗಾಗಿ ನಾನು, ನಾವು ಅನ್ನೋದು ಉತ್ತಮ ಪುರುಷ ಆಗಿದೆ. ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಹಳೆಗನ್ನಡ ಕೇಳಿದ್ದಾರೆ. ಇಲ್ಲಿ ಮರದೊಳ್, ಒಳ್ ಅನ್ನೋದು ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಆಗಿದೆ. ಮುಂದೆ ಭಾರತವು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 6 ಪದಕಗಳನ್ನು ಪಡೆದು 71ನೆಯ ಸ್ಥಾನದಲ್ಲಿದೆ. ಇಲ್ಲಿಯ ಸಂಖ್ಯೆಯ ವಾಚಕ ಯಾವುದು ಅಂತ ಕೇಳಿದ್ದಾರೆ. 71ನೆಯ ಅನ್ನೋದು ಸಂಖ್ಯೆಯ ವಾಚಕ ಆಗಿದೆ. ಮುಂದೆ ತೇನ್ಸಿಂಗ್ ಅವರು ಛಲ ಬಿಡದೆ ಹಿಮಾಲಯ ಪರ್ವತವನ್ನು ಏರಿಯೇ ಬಿಟ್ಟರು, ಇಲ್ಲಿರುವ ರೂಢನಾಮ ಪರ್ವತ. ಈಗ ಅನುಕೂಲ, ಆಯಾಸ ಈ ಪದಗಳ ವಿರೋಧ ಪದಗಳನ್ನು ಕೇಳಿದ್ದಾರೆ. ಅನುಕೂಲ, ಅನಾನುಕೂಲ, ಆಯಾಸ, ನಿರಾಯಾಸ. ಹಾಗಾಗಿ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಮುಂದೆ ಕೆಳಗಿನವುಗಳನ್ನು ಸೂಚನೆಯಂತೆ ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ, ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋದರು, ಪ್ರಶ್ನಾರ್ಥಕ ವಾಕ್ಯವನ್ನಾಗಿ ಪರಿವರ್ತಿಸಿ ಅಂತ ಹೇಳಿದ್ದಾರೆ. ಉತ್ತರ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋದರೆ ಅಂತ ಆಗಬೇಕು. ಎರಡನೇ ಪ್ರಶ್ನೆ, ಮಕ್ಕಳು ಕನ್ನಡ ಕಾದಂಬರಿಗಳನ್ನು ಓದಿದರು, ಕರ್ಮಣಿ ವಾಕ್ಯವನ್ನಾಗಿ ಮಾಡಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಓದಿದರು ಅನ್ನೋದು ಭೂತಕಾಲ ಮತ್ತು ಬಹುವಚನ, ಹಾಗಾಗಿ ಅದು ಓದಲ್ಪಟ್ಟವು ಅಂತ ಆಗತ್ತೆ. ಆಮೇಲೆ ಮಕ್ಕಳು ಅನ್ನುವುದು ಕರ್ತೃಪದ, ಅದನ್ನು ಕರ್ಮಣಿ ವಾಕ್ಯ ಮಾಡುವಾಗ ಅದು ಮಕ್ಕಳಿಂದ ಅಂತ ತೃತೀಯ ವಿಭಕ್ತಿ ಆಗುತ್ತೆ. ಹಾಗೆ ಕನ್ನಡ ಕಾದಂಬರಿಗಳನ್ನು ಅನ್ನೋದು ಕರ್ಮಪದ, ಅದರ ಕರ್ಮಣಿ ವಾಕ್ಯ ಮಾಡುವಾಗ ಅದೇನಾಗುತ್ತೆ, ಕನ್ನಡ ಕಾದಂಬರಿಗಳು ಅಂತ ಇದು ಪ್ರಥಮ ವಿಭಕ್ತಿ ಆಗುತ್ತೆ. ಹಾಗಾಗಿ ಮಕ್ಕಳಿಂದ ಕನ್ನಡ ಕಾದಂಬರಿಗಳು ಓದಲ್ಪಟ್ಟವು ಅಂತ ಹೇಳೋದು ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ವನ ಮಹೋತ್ಸವದ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು, ವಿದ್ಯಾರ್ಥಕ ವಾಕ್ಯವನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಕ ಅಂತ ಹೇಳಿದ್ರೆ ಆಜ್ಞೆ, ಹಾರೈಕೆ ಎಲ್ಲ ಇರುತ್ತೆ ಅಲ್ವಾ. ಇಲ್ಲಿ
ವನಮಹೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಲಿ ಅಂತ ಹೇಳೋದು ವಿದ್ಯಾರ್ಥಕ ರೂಪ ಆಗಿದೆ. ಈಗ ಕೆಳಗಿನ ಗಾದೆ ಮಾತಿನ ಅರ್ಥವನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿದ್ರೆ ನಿಮ್ಮ ಹತ್ರ ಎಷ್ಟಿದೆಯೋ ಅದರಲ್ಲೇ ಜೀವನ ಮಾಡಬೇಕು. ಅತ್ಯಾಸೆ ಮಾಡಿಕೊಂಡು ಸಾಲ ಮಾಡಿ ಜೀವನ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳುತ್ತೆ. ಆಮೇಲೆ ಗುಣ ನೋಡಿ ಗೆಳೆತನ ಮಾಡು ಅಂತ ಬಹಳ ಒಳ್ಳೆಯ ಮಾತು. ನೀವು ಒಳ್ಳೆಯವ್ರ ಜೊತೆ ಗೆಳೆತನ ಮಾಡಿದ್ರೆ ನೀವು ಒಳ್ಳೆಯತನವನ್ನ ಕಲಿತೀರಾ, ಒಳ್ಳೇದಾಗತ್ತೆ. ಕೆಟ್ಟವ್ರ ಜೊತೆ ಗೆಳೆತನ ಮಾಡಿದ್ರೆ ಕೆಟ್ಟ ದಾರಿ ಹಿಡಿತೀರಾ. ಹಾಗಾಗಿ ಗುಣ ನೋಡಿ ಗೆಳೆತನ ಮಾಡಬೇಕು ಅಂತ ಹೇಳ್ತಾರೆ. ಮುಂದೆ ಕಕ್ಕಾಬಿಕ್ಕಿ ಈ ಪದವನ್ನ ಸ್ವಂತ ವಾಕ್ಯ ರಚಿಸಿ ಅಂತ ಹೇಳಿದ್ದಾರೆ. ಕಕ್ಕಾಬಿಕ್ಕಿ ಅಂತ ಹೇಳಿದ್ರೆ ಒಂಥರ ಗೊಂದಲ ಆಗೋದು, ಕನ್ಫ್ಯೂಷನ್ ಆಗೋದು, ಅದನ್ನ ಕಕ್ಕಾಬಿಕ್ಕಿ ಅಂತ ಹೇಳ್ತಾರೆ. ಈಗ ನಿಮ್ಗೆ ಪರೀಕ್ಷೆಯಲ್ಲಿ ಇದ್ದಕ್ಕಿದ್ದಂಗೆ ಔಟ್ ಆಫ್ ಸಿಲೆಬಸ್ ಬಂದ್ರೆ ನಿಮ್ಗೆ ಕನ್ಫ್ಯೂಷನ್, ಗೊಂದಲ ಆಗತ್ತೆ ಅಲ್ವಾ? ಹಾಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಪಠ್ಯಕ್ರಮದಲ್ಲಿಲ್ಲದ ಪ್ರಶ್ನೆಗಳನ್ನು ನೋಡಿದ ವಿದ್ಯಾರ್ಥಿಗಳು ಕಕ್ಕಾಬಿಕ್ಕಿಯಾದರು ಅಂತ ವಾಕ್ಯವನ್ನ ಮಾಡಬಹುದು. ಹೀಗೆ ಮುಂದಿನ ಪ್ರಶ್ನೆ ಪತ್ರಿಕೆಯನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.